ನಮಸ್ಕಾರ. ನಾನು ತಟಕೆರೆ ನಾಗರಾಜ್ ಮಾತಾಡ್ತಾ ಇರೋದು. ನಾವು ಆಟ ಓಡಿಸ್ಕೊಂಡು ಬೆಂಗಳೂರಲ್ಲಿ 95ರಲ್ಲಿ ಬಂದಿದ್ದು. ಡಿ ಬಾಸು ಇವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟೋ ಜನ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಮಕ್ಳುಗಳಿಗೆಲ್ಲ ಎಷ್ಟೋ ಕೆಲಸ ಸಿಕ್ತು. ಕೆಲಸ ಇಲ್ದವ್ರಿಗೆ, ಹುಷಾರಿಲ್ದವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಏನೋ ಆಕಸ್ಮಿಕವಾಗಿ ಏನೋ ಒಂದು ಆಗ್ಬಿಡ್ತು. ಆಕಸ್ಮಿಕವಾಗಿ ಆಗಿರೋದಕ್ಕೆ ಅದಕ್ಕೆ ಏನೋ ಒಂದು ಪರಿಹಾರ ಮಾಡ್ಕೋಬೇಕು. ಏನೋ ಒಂದು ಒಳ್ಳೆಯದು, ಏನೋ ಕೆಟ್ಟಗಳಿಗೆ ಆಗ್ಬಿಟ್ಟಿದೆ. ಏನೋ ಈ ಫಿಲಮ್ ನೋಡಿ ಅವ್ರನ್ನ ಒಂದು ಸ್ವಲ್ಪ ಗೆಲ್ಸಿ, ಏನೋ ಒಳ್ಳೇದಾಗ್ಲಿ. 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ರು ಬಂದು ಫಿಲಮ್ ನೋಡಿ, ಕನ್ನಡ ಫಿಲಮ್ ನೋಡಿ, ಕನ್ನಡ ಬೆಳೆಸಿ ಉದ್ಧಾರ ಮಾಡಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬೆರಿಬೇಕು ಅಂತಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಇವತ್ತು ಯಶ್ ಆಗಿರ್ಬೋದು, ಇವತ್ತು ಕನ್ನಡ ಫಿಲಮ್ ಇವತ್ತು ಎಲ್ಲಿ ಹೊರಗಡೆ ಹೊರಗಡೆ ಮಾತಾಡೋ ತರ ಮಾಡಿದ್ದಾರೆ. ಇವತ್ತು ಕನ್ನಡ ಫಿಲಮು ಬೆಳಿಬೇಕು ಅಂತಂದ್ರೆ ಇಂಥವ್ರು ಬರ್ಬೇಕು, ಇಂಥವ್ರು ಮುಂದರಿಬೇಕು, ಇಂಥವ್ ಚೆನ್ನಾಗ್ ಫಿಲಮು ಎಲ್ಲ ನೋಡಿ, ಕನ್ನಡ ಫಿಲಮ್ ನೋಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ತಟಕೆರೆ ನಾಗರಾಜ್. ನಟನ ಅವ್ರಿಗೆ ಜಯವಾಗಲಿ. ಡಿ ಬಾಸ್ ಅಣ್ಣ, ಇದು ಬರ್ಬೇಕಣ್ಣ. ಜೈ ಡಿ ಬಾಸ್.